ನಂಜನಗೂಡು ಪಟ್ಟಣದ ಹಳ್ಳದಕೇರಿ ಹಿರಿಯ ಪ್ರಾಥಮಿಕ ಶಾಲೆಯ 2026 ಮತ್ತು 27ನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಇಂದು ಮೈಸೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಐಶ್ವರ್ಯ ಅವರು ಚಾಲನೆ ನೀಡಿದರು. ಇನ್ನು ಶಾಲಾ ಪ್ರಾರಂಭೋತ್ಸವದ ದಿನದಂದು ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ಮತ್ತು ಗುಲಾಬಿ ನೀಡಿ ಮಕ್ಕಳನ್ನು ಶಾಲೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಪಠ್ಯ ಪುಸ್ತಕಗಳು, ಶಾಲಾ ಸಮವಸ್ತ್ರ ಹಾಗೂ ದಾನಿಗಳು ನೀಡಿರುವ ಮತ್ತಿತರ ವಸ್ತುಗಳನ್ನು ವಿತರಣೆ ಮಾಡಿದರು. ನಂತರದಲ್ಲಿ ಮಾತನಾಡಿದ ಅವರು, ಈಗ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಪಠ್ಯ ಪುಸ್ತಕ, ಸಮವಸ್ತ್ರ, ಬಿಸಿಯೂಟ ಸೇರಿದಂತೆ ಹಲವಾರು ಯೋಜನೆಗಳನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಿ. ಜೊತೆಗೆ ಮಕ್ಕಳು ಮೊಬೈಲ್ ಮತ್ತು ಟಿವಿಯಿಂದ ದೂರ ಉಳಿದು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ವಿದ್ಯಾವಂತರಾಗಿ ಮುಂದೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸುವಂತೆ ಕಿವಿಮಾತು ಹೇಳಿದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಮಾತನಾಡಿ, ಸರ್ಕಾರ ವಿದ್ಯಾರ್ಥಿಗಳಿಗೆ ಎಲ್ಲಾ ಸವಲತ್ತುಗಳನ್ನು ನೀಡಿ ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮ ಶಿಕ್ಷಣ ನೀಡಲು ಮುಂದಾಗಿದೆ. ಅಲ್ಲದೆ ಈಗಿನ IAS, IPS ಸೇರಿದಂತೆ ಉನ್ನತ ಸ್ಥಾನದಲ್ಲಿರುವ ಎಲ್ಲ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿಯೇ ಓದಿ ಬಂದವರು ಎಂದು ಸರ್ಕಾರಿ ಶಾಲೆಯ ಮಹತ್ವದ ಬಗ್ಗೆ ತಿಳಿಸಿದರು. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತೆ ಮನವಿ ಮಾಡಿಕೊಂಡರು. ಕಾರ್ಯಕ್ರಮಕ್ಕೂ ಮುನ್ನ ಅಪರ ಜಿಲ್ಲಾಧಿಕಾರಿ ಶ್ರೀಮತಿ ಐಶ್ವರ್ಯ ಅವರನ್ನ ಶಾಲಾ ವತಿಯಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಮಕ್ಕಳ ಜಾನಪದ ಕಲಾ ತಂಡಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ಸಂದರ್ಭ ಶಾಲಾ ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ದಾಖಲಾತಿ ಆಂದೋಲನಕ್ಕೆ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ. ಫಸ್ಟ್ ಡೇ ನಿಮ್ಗೆಲ್ಲ ಹೇಗೆ ಅನಿಸ್ತಾ ಇದೆ? ಸ್ಕೂಲಿಗೆ ಬಂದಿರೋದು ಇಲ್ಲಿ ಓದಿದ್ರೆ ನೀವು ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಮುಂದೆ. ಇಷ್ಟೊಂದು ಖುಷಿಯಾಗಿ ನೀವು ಇವತ್ತೇನು ಇಷ್ಟೊಂದು ಹುರುಪು, ಇಷ್ಟೊಂದು ಉತ್ಸಾಹ ಇಟ್ಕೊಂಡಿದ್ದೀರಾ, ನಿಮ್ಮ ಜೀವನ ಪೂರ್ತಿ ಇದನ್ನೇ ಇಟ್ಕೊಳ್ಬೇಕು. ನಿಮ್ಮ ವಿದ್ಯೆ ಮುಗಿಯೋ ತನಕ ಇದನ್ನೇ ಇಟ್ಕೊಳ್ಬೇಕು. ನೋಡಿ, ಕಲಿಕೆ ಅನ್ನೋದು ಮುಗಿಯೋದೇ ಇಲ್ಲ. ಚೆನ್ನಾಗಿ ಓದ್ಬೇಕು, ನೀವೆಲ್ಲರೂ ಒಳ್ಳೆ ಹುದ್ದೆಗಳನ್ನ ಗಳಿಸ್ಬೇಕು. ಯಾವುದೇ ಬಂದರೂ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಬೇಕು, ಪುಸ್ತಕ ಓದೋದನ್ನ ಜಾಸ್ತಿ ಮಾಡಬೇಕು. ನೋಡಿ, ಎಷ್ಟೊಂದು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ನಿಮಗೆ ಸರ್ಕಾರದಿಂದ, ಶಾಲೆಯಿಂದ, ಮತ್ತು ದಾನಿಗಳು ಕೂಡ ಅಷ್ಟೇ. ಇಷ್ಟೊಂದೆಲ್ಲ ನಿಮಗೆ ಫೆಸಿಲಿಟೀಸ್ ಕೊಟ್ಟಿರ್ಬೇಕಾದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಜೀವನದಲ್ಲಿ ಮುಂದೆ ಬರಬೇಕು, ಚೆನ್ನಾಗಿ ಓದಬೇಕು. ಎಲ್ಲರೂ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀರ ಅಷ್ಟೇ, ಜಾಸ್ತಿ ಮಾತಾಡಲ್ಲ. ಮಾತಾಡಿದ್ರೆ ನಿಮಗೆ ಮೂಡು ಇರೋದಿಲ್ಲ. ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ಮಹಾಭಾರತದ ಕತೆ ಯಾವುದಾದ್ರೂ ಗೊತ್ತಾ? ಅರ್ಜುನ ಗೊತ್ತು. ಇವಾಗ ಅವ್ರ ಗುರುಗಳು ದ್ರೋಣಾಚಾರ್ಯರು ಅಂತ. ಒಂದು ಸತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ್ರೋಣಾಚಾರ್ಯರು ಎಲ್ಲ ಪಾಂಡವರನ್ನ, ಕೌರವರನ್ನ ಎಲ್ಲಾರನ್ನು ಕರೆದ್ಬಿಟ್ಟು ಒಂದು ಟೆಸ್ಟ್ ಇಡ್ತಾರೆ. ಎಲ್ಲಾರ್ಗು ಒಂದು ಕಾಂಪಿಟೇಷನ್. ಆಯ್ತಾ? ಕಾಂಪಿಟೇಷನ್ ಏನು ಅಂದ್ರೆ, ದೂರದಲ್ಲಿರೋ ಒಂದು ಮಾವಿನ ಮರ, ಆ ಮಾವಿನ ಮರದ ಮೇಲೆ ಒಂದು ಸಣ್ಣ ಗೊಂಬೆ ಇಟ್ಟಿರ್ತಾರೆ. ಆ ಗೊಂಬೆನ ನೋಡ್ಬಿಟ್ಟು ಗುರಿ ಇಟ್ಟು ಬಾಣ ಹೊಡಿಬೇಕು. ಅದೇ ಕಾಂಪಿಟೇಷನ್ ಮಕ್ಕಳಿಗೆ. ಫಸ್ಟು ಧರ್ಮರಾಯನೇ ದೊಡ್ಡವನು ಎಲ್ಲರಿಗಿಂತ. ಅವನ್ನ ಫಸ್ಟ್ ಕರೀತಾರೆ. ಎಲ್ಲ ನಿಮ್ಮ ಥರ ಪುಟಾಣಿ ಹುಡುಗರುಗಳು ಆ ಧರ್ಮರಾಯನ ಕರೆದ್ಬಿಟ್ಟು, ಅಲ್ಲಿ ನಿಂಗೇನು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಧರ್ಮರಾಯ ಹೇಳ್ತಾನೆ, ನಿಮಗೆ ಅಂದರೆ ನೀವು ಏನು ಓದ್ತಾ ಇದ್ದೀರಾ, ಓದೋದ್ರ ಟೈಮಲ್ಲಿ ಓದೋದ್ರ ಬಗ್ಗೆನೇ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನೇ ಏಕಾಗ್ರತೆಯಿಂದ ಓದಬೇಕು. ಓದೋ ಟೈಮಲ್ಲಿ ದಿನಕ್ಕೆ ನೀವೆಲ್ಲ ಪುಟ್ಟ ಮಕ್ಕಳು ಏನು ಗಡ್ಡಾನುಗಟ್ಟಲೆ ಓದೋದು ಬೇಡ. ಇಷ್ಟು ಒಳ್ಳೆ ಶಾಲೆ ಇದೆ, ಇಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ, ನಿಮ್ಗೆ ಇಷ್ಟು ಸಪೋರ್ಟಿವ್ ಆಗಿದ್ದಾರೆ. ಇದಕ್ಕಾಗಿ ಎಷ್ಟು 1 ಗಂಟೆನೋ 2 ಗಂಟೆನೋ ಅಷ್ಟೇ ನೀವು ಪಾಠಗಳನ್ನ ಓದಬೇಕಾಗುತ್ತೆ. ಅದಾದಮೇಲೆ ಏನೇನು ಪಠ್ಯೇತರ ಚಟುವಟಿಕೆಗಳಿವೆ, ಆಟ ಆಡೋದಿರ್ಬೋದು, ನಿಮಗೆ ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಹೇಳ್ಕೊಡ್ತಾರೆ, ಸಂಗೀತ ಅಂತೆ, ಡ್ಯಾನ್ಸ್ ಅಂತೆ. ನೋಡಿ, ಎಷ್ಟು ಪ್ರತಿಭಾನ್ವಿತರಿದ್ದೀರಾ, ಬಹಳ ಟ್ಯಾಲೆಂಟೆಡ್ ಇದ್ದೀರಾ ಎಲ್ಲರೂ. ಅದಕ್ಕೂ ಕೂಡ ಸಮಯ ಕೊಡಿ. ಆದರೆ ಮೊಬೈಲ್ ನೋಡೋದನ್ನ ಮಾತ್ರ ಕಡಿಮೆ ಮಾಡಿ. TV ನೋಡ್ತೀನಿ, ಮೊಬೈಲ್ ನೋಡ್ತೀನಿ, ಒಂದು 10 ನಿಮಿಷ ನೋಡಿ, ಜಾಸ್ತಿ ನೋಡೋಕೆ ಹೋಗ್ಬೇಡಿ. ನಿಮಗೆ ಕಣ್ಣಾವು ಬರುತ್ತೆ, ನೆಕ್ಸ್ಟ್ ಕನ್ನಡಕ ಹಾಕೊಳ್ಬೇಕಾಗತ್ತೆ, ನಿಮ್ಮ ಆರೋಗ್ಯನೂ ಕೂಡ ಹದಗೆಡುತ್ತೆ. ಆದರೆ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡಿ, ಅವರು ಬ್ಯುಸಿ ಶೆಡ್ಯೂಲಲ್ಲಿ ಅವರು ತುಂಬ ಇಡೀ ಜಿಲ್ಲೆಯನ್ನು ನೋಡ್ಕೋಬೇಕಾಗುತ್ತೆ, ಅಷ್ಟೊಂದು ಬ್ಯುಸಿ ಇರ್ತಾರೆ ಅವರು. ಅಂಥದ್ರಲ್ಲಿ ಅವರು ನಮ್ಮ ತಾಲೂಕಿನ ಬಗ್ಗೆ, ನಮ್ಮ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಅತ್ಯಂತ ಅಭಿಮಾನ ಇಟ್ಕೊಂಡು ಬಂದು ಒಂದು ಸಮಯವನ್ನು ನಮಗೆ ಕೊಟ್ಟು ಬಂದು ನಮಗೆ ಆಶೀರ್ವಾದ ನೀಡಿದ್ದಾರೆ. ಜೊತೆಗೆ ಮಕ್ಕಳಲ್ಲಿ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಇತರಗಳನ್ನು ಹೇಳಿ ಮಕ್ಕಳಲ್ಲಿ ಒಂದು ಉತ್ಸಾಹವನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂದರೆ, ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳು ಕೊಡ್ತಾ ಇದೆ. ಈಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೆಚ್ಚು ದಾಖಲಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೇನು ಅಗತ್ಯ ಇದೆ, ಪಠ್ಯಪುಸ್ತಕ ಆಗ್ಬೋದು, ಯೂನಿಫಾರ್ಮು, ಸ್ಕಾಲರ್ಶಿಪ್ಪು, ಬಿಸಿ ಊಟ, ಹಾಗೆ ಪೂರಕ ಪೌಷ್ಟಿಕ ಆಹಾರದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು,
ಹಾಗೆ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಮತ್ತು ಸರ್ಕಾರಿ ಶಾಲೆಗಳಿಗೆ ಈಗ ರಿಪೇರಿ ಆಗ್ಬೋದು, ಹೊಸ ಕಟ್ಟಡಗಳಾಗ್ಬೋದು, ಮತ್ತು ಮೇಂಟೆನೆನ್ಸ್ ಆಗ್ಬೋದು, ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಶಿಕ್ಷಕರ ಒಂದು ಪ್ರಯತ್ನದಿಂದ ದಾನಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚೆಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾನವನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಏನು ಅಗತ್ಯ ಇದೆ, ಬರವಣಿಗೆ ಆಗ್ಬೋದು, ಮತ್ತು ನೋಟ್ಬುಕ್ಗಳಾಗ್ಬೋದು, ಹಾಗೆ ಯೂನಿಫಾರ್ಮು, ಎಕ್ಸ್ಟ್ರಾ ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಶೂಟ್ ಎಲ್ಲವನ್ನೂ ಸಹ ಕೊಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಈ ಒಂದು ಸೌಲಭ್ಯವನ್ನು ಈ ನಮ್ಮ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಒಂದು ಹೆಮ್ಮೆ ತರುವಂಥ ವಿಚಾರ. ನಮ್ಮ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು, ಸರಳ ವ್ಯಕ್ತಿಗಳು ಇವತ್ತು ನಮ್ಮ ಈ ಸರ್ಕಾರಿ ಶಾಲೆಗೆ ಒಂದು ಶಾಲಾ ಕಾರ್ಯಕ್ರಮವನ್ನು ಮಕ್ಕಳಿಗೆ ಚಾಕ್ಲೇಟ್ ಹಾಗೂ ಗುಲಾಬಿ ಹೂವನ್ನು ಕೊಟ್ಟು ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಿದ್ದಾರೆ. ನಾನು ಅವ್ರಿಗೆ ಎಷ್ಟು ಅಭಾರಿಯಾಗಿದ್ದೇನೆ ಅಂತಂದರೆ ಭಾಳ ಖುಷಿ ಆಗ್ತಾಯಿದೆ. ಒಂದು ಸರ್ಕಾರಿ ಶಾಲೆಗೆ ನಾನು ಮೇಡಮ್ನ ಭೇಟಿ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಮೇಡಮ್, ತಾವು ಬಂದು ಮಕ್ಕಳಿಗೆ ಆಶೀರ್ವಚನ ಮಾಡಬೇಕು ಅಂದ ತಕ್ಷಣ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಖಂಡಿತ ಬರ್ತೀನಿ ಸತೀಶ್ ಅವರೇ ಅಂದ್ಬಿಟ್ಟು ಬಂದಿದ್ದಾರೆ. ಇವತ್ತು ಅವರಿಗೆ ಮೊದಲನೇದಾಗಿ ಎಲ್ಲ ಇಲಾಖೆ ಪರವಾಗಿ, ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಶ್ರಾವಣಿ ಮತ್ತು ತಂಡದವರು ನಡೆಸ್ಕೊಡ್ಬೇಕು.